ನೋಡಿ ಮೊನ್ನೆ ಉತ್ತರ ಕೊಟ್ಟಿದ್ದೀನಿ ನಾನು, ಪದೇ ಪದೇ ಅದೇ ಉತ್ತರ ಕೊಡಬೇಕಾಗಿಲ್ಲ. ಎವ್ರಿ ಡೇ ನಾನು ತಗೋದಿಲ್ಲ. ನೋಡಿ, ಈ ದೇಶದಲ್ಲಿ ಒಂದು ಕಿರಾಣಿ ಅಂಗಡಿ, ಒಂದು ಪಾನ್ ಶಾಪು, ಏನ್ರಿ, ಒಂದು ಸಾಮಾನ್ಯ ಒಂದು ಶಿಕ್ಷಣ ಸಂಸ್ಥೆ, ಇನ್ಕ್ಲೂಡಿಂಗ್ ನಮ್ಮಂಥ ದೊಡ್ಡ ಶಿಕ್ಷಣ ಸಂಸ್ಥೆ, BLD ಶಿಕ್ಷಣ ಸಂಸ್ಥೆ, KLE ಸಂಸ್ಥೆ, ರಾಮಯ್ಯ, BMS, PES, RV, ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಬೇಕನ್ನೋದು ಕಾನೂನು. ಅದು ಅವರು ಕಾನೂನು ಬಗ್ಗೆ ಮಾತನಾಡಿದಾಗ ರಿಜಿಸ್ಟರ್ ಮಾಡಿಕೊಂಡು ಲೆಕ್ಕಪತ್ರವನ್ನು ಕೊಡುವಂಥದ್ದು, ಇದೆಲ್ಲ ಮಾಡುವಂಥದ್ದು ಅದು ಅವ್ರ ಕರ್ತವ್ಯ, ಅದು ಕಾನೂನಾತ್ಮಕವಾಗಿರೋದು ಸಹ. ಅದನ್ನು ಬಿಟ್ಟು ಹಿಂದೂ ಧರ್ಮ ರಿಜಿಸ್ಟರ್ ಆಗಿಲ್ಲ, ಇಸ್ಲಾಂ ಧರ್ಮ ರಿಜಿಸ್ಟರ್ ಆಗಿಲ್ಲ, ಇದೆಲ್ಲವೂ ಕೂಡ ಹಾರಿಕೆಯ ಉತ್ತರಗಳು. ಇದು ಯಾವುದಕ್ಕೂ ಕೂಡ ಇದು ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಅಲ್ಲ. ಅವ್ರಿಗೆ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡುವಂಥದ್ದು ನಿಮ್ಮ ಕಡೆ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿ ಉತ್ತರವನ್ನು ಹಾಕುವಂಥ ಉತ್ತರವನ್ನು ಕೊಡ್ತಾಯಿದ್ದೀವಿ. ಯಾವುದು ನೋಡಿ, ಪ್ರಶ್ನೆ ಕೇಳಿದ್ದಾರೆ, ಅವ್ರು ಉತ್ತರ ಕೊಡಲಿ, ಆಮೇಲೆ ಒಂದು ವಿಚಾರ ಮಾಡ್ತದೆ. ಎಲ್ಲದಕ್ಕೂ ಕೂಡ ಸಂವಿಧಾನ, ಕಾನೂನು, ದೇಶದ ಕಾನೂನು ರಕ್ಷಿಸ್ಬೇಕಲ್ಲ. ನೀವು ಅದು ಒಬ್ಬ ಪಾನ್ ಶಾಪ್ನವನಿಗೆ ರಿಜಿಸ್ಟರ್ ಮಾಡೋದು ಕೇಳ್ತೀರಿ, ಒಬ್ಬ ಕಿರಾಣಿ ಅಂಗಡಿ, ಸಣ್ಣ ಕಿರಾಣಿ ಅಂಗಡಿ ರಿಜಿಸ್ಟರ್, ಒಬ್ಬ STD ಬೂತ್ ಇಟ್ಕೊಂಡು ಅವ್ನಿಗೆ ನೀವು ರಿಜಿಸ್ಟರ್ ಮಾಡೋದು ಹೇಳ್ತೀರಿ. ನಿಮ್ಮ ಮಾಧ್ಯಮಗಳಿದಾವೆ, ರಿಜಿಸ್ಟರ್ ಆಗಿದಾವಲ್ಲೋ? ಹಾಂ, ಮಾಧ್ಯಮಗಳಿರೋ ರಿಜಿಸ್ಟರ್ ಆಗಿದಾವಲ್ಲೋ? ಹಾಂ, ಮತ್ತೆ ನಾನು ರಿಜಿಸ್ಟರ್ ಮಾಡ್ಕೊಳಂಗಿಲ್ಲ ಮಾಧ್ಯಮ ಆದರೆ? ಎಲ್ಲರಿಗೂ ಒಂದೇ ಕಾನೂನು.